ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಪ್ಪ, ನೀವು ಹೇಳಿದ ಹಾಗೆ ತಾತ ಸಿರಿ ಸಂಧ್ಯಾ ಸಮರ್ಥನ ಮನೆಗೆ ಬಿಟ್ಟು ಬಂದಿದ್ದೀವಿ. ಅಲ್ಲೇನೂ ಪ್ರಾಬ್ಲಮ್ ಇಲ್ಲ ಡ್ಯಾಡ್. ನಿಮ್ಮನ್ನೆಲ್ಲ ಮತ್ತೆ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನನ್ನನ್ನು ಕೇಳದೆ ಯಾರು ಮನೆಯಿಂದ ಆಚೆ ಹೋಗ್ಬೇಡಿ. ಏನಣ್ಣ ಇದು, ನೀನು ಇದನ್ನು ಕೇಳ್ಕೋಬೇಕಾ? ಮನೇಲಿ ಏನು ನಡೀತಿದೆ ನಮಗೂ ಗೊತ್ತಾಗ್ತಿದೆ. ಇಂಥ ಪರಿಸ್ಥಿತಿಲಿ ನೀನು ಯಾಕೆ ಹೀಗೆ ಹೇಳ್ತಿದೀಯ ಅನ್ನೋದು ನಮ್ಗೆ ಅರ್ಥ ಆಗ್ತಿದೆ. ಅರ್ಥ ಆದರೆ ಮಾತ್ರ ಸಾಲದು ಮಹೇಶ, ಅರ್ಥ ಆಗಿದ್ದನ್ನ ಅನುಸರಿಸ್ಬೇಕು. ಅವಿ, ಇವತ್ತು ನಮ್ಮ ಮನೇಲಿ ನಡೆದಿದ್ರ ಬಗ್ಗೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡು. ಸರಿಯಪ್ಪ, ಹಾಗೆ ಮಾಡ್ತೀನಿ. ಪೂರ್ಣಿ, ದೀಪಿಕಾ, ಮನೆ ಹಿಂದಿನ ಬಾಗ್ಲನ್ನ ಯಾವಾಗ್ಲೂ ಲಾಕ್ ಮಾಡ್ಕೊಂಡೇ ಇರಿ. ಸರಿ ಮಾವ. ತುಳಸಿಯವರೇ, ಶಾರ್ವರಿಯಿಂದ ಈ ಮನೆಗೆ ಎಷ್ಟೆಲ್ಲ ಹಿಂಸೆ ಆಗ್ತಿದೆ ಅನ್ನೋದು ನಿಮಗೆ ಗೊತ್ತು. ಅವಳನ್ನ ಹಿಡಿದು ಅವಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ನಿಮ್ಗೆ ಅನಿಸ್ತಿದೆ ಅನ್ನೋದು ನನಗೆ ಗೊತ್ತು. ಹಾಗಂತ ಅವಳನ್ನ ಹಿಡಿಯೋ ಪ್ರಯತ್ನ ನೀವ್ಯಾರು ಮಾಡಕ್ ಹೋಗ್ಬೇಡಿ. ಮಾಧವರೇ, ನಾವು ಬೇಡ ತುಳಸಿಯವರೇ, ನೀವಿನ್ನೇನು ಹೇಳ್ಬೇಡಿ. ಮನೆಯಲ್ಲಿ ಮತ್ತೆ ಯಾರನ್ನು ಕಳ್ಕೊಂಡು ಬದುಕೋ ಶಕ್ತಿ ನನಗಿಲ್ಲ. ಮಾಧವರೇ, ನೀವು ಹಾಗೆಲ್ಲ ಮಾತಾಡ್ಬೇಡಿ. ಯಾರಿಗೂ ಏನೂ ಆಗಲ್ಲ. ನೀವು ಹೇಳ್ದಾಗೆ ನಾವೆಲ್ಲರೂ ಕೇಳ್ತೀವಿ. ಎಲ್ರೂ ತುಂಬಾ ಎಚ್ಚರವಾಗಿರ್ತೀವಿ. ನೀವು ಸಮಾಧಾನವಾಗಿರಿ. ಹೌದಣ್ಣ, ಧೈರ್ಯ ತಂದ್ಕೊ. ಇನ್ನು ಮುಂದೆ ನಾವೆಲ್ಲರೂ ಒಟ್ಟಿಗಿರೋಣ, ಒಗ್ಗಟ್ಟಾಗಿರೋಣ, ಹಾಗೆ ಹುಷಾರಾಗಿರೋಣ. ಒಂದು ಚಿಕ್ಕ ಕಾರಣಕ್ಕೂ ನಾವು ಎಡವೋದು ಬೇಡ. ದೇವರು ನಮ್ಮ ಜೊತೆಗಿದ್ದಾನೆ ಅನ್ನೋ ನಂಬಿಕೆ ನನಗೀಗ್ಲೂ ಇದೆ. ಆದ್ರೆ ಮೈ ಮರೆಯೋದು ಬೇಡ ಅಷ್ಟೇ. ಎಲ್ಲ ತುಂಬಾ ಹುಷಾರಾಗಿರಿ. ಮಾವನ ಬಾಯಲ್ಲಿ ಇಂಥ ಮಾತುಗಳನ್ನ ಕೇಳಕ್ಕೆ ತುಂಬಾ ದುಃಖ ಆಗುತ್ತೆ. ಮುಂಚೆ ಆದ್ರೆ ಇದೇ ಮಾವ ಶಾರ್ವರಿ ಬಗ್ಗೆ ಎಷ್ಟು ಹೊಗಳಿದ್ರು. ಆದ್ರೆ ಆ ದೇವ್ರಂತ ಮನುಷ್ಯನ ನಂಬಿಕೆ ಕಳ್ಕೊಂಡು ಮನೆಯವ್ರಿಗೆಲ್ಲ ಹಿಂಸೆ ಕೊಡ್ತಿದ್ದಾಳೆ. ಇಷ್ಟು ವರ್ಷ ಜೊತೆಲಿದ್ರು ಇವಳಿಂತ ಕ್ರೂರಿ ಅಂತ ಗೊತ್ತೇ ಆಗ್ಲಿಲ್ಲ. ಬರೀ ಕ್ರೂರಿ ಅಲ್ಲ ಕಣಮ್ಮ, ನರಿ ಬುದ್ಧಿ ಇರೋ ರಾಕ್ಷಸಿ. ಅವಳಿಗೆ ಸ್ವಲ್ಪನೂ ಕರುಣೆ ಅನುಕಂಪ ಅನ್ನೋದಿಲ್ಲ. ಮನುಷ್ಯತ್ವ ಅಂತೂ ಮೊದಲೇ ಇಲ್ಲ. ಆ ಪುಟ್ಟ ಮಗು ಮೇಲೆ ಕಣ್ಣು ಹಾಕಿದಾಳಲ್ಲ. ಅಣ್ಣ ಹೇಳ್ದಾಗೆ ಆ ದೇವ್ರು ಅನ್ನೋದಿದ್ರೆ ಅವಳಿಗೆ ಖಂಡಿತ ಒಳ್ಳೇದಾಗಲ್ಲ, ಒಳ್ಳೆ ಸಾವು ಬರೋಲ್ಲ. ಮನೆ ಹೀಗೆಲ್ಲ ನಡೆದಿರೋದಕ್ಕೆ ಮಾಧವ್ ಅವ್ರಿಗೆ ತುಂಬಾ ನೋವಾಗಿದೆ. ಯಾಕಾದ್ರೂ ಏನಾದ್ರೂ ಆಗ್ಬಿಟ್ರೇನು ಭಯ ಕಾಡ್ತಾ ಇದೆ. ಈಗ ಮತ್ತೆ ನಾವೆಲ್ಲರೂ ಅವ್ರ ಮನ್ಸಿಗೆ ನೋವು ಕೊಡಬಾರ್ದು. ಅವ್ರು ಹೇಳ್ದಾಗೆ ನಾವೆಲ್ಲರೂ ಕೇಳೋಣ, ಆಗ ಅವ್ರ ಮನ್ಸಿಗೆ ಸಮಾಧಾನ ಆಗತ್ತೆ. ಸರಿ ಅಮ್ಮ, ಮಾವ ಹೇಗೆ ಹೇಳ್ತಾರೋ ಹಾಗೆ ನಡ್ಕೊಳ್ಳೋಣ. ರೀ ಅಭಿ, ನೀವು ಅಷ್ಟೇ ಶಾರ್ವರಿನ ಹಿಡಿತೀವಿ ಅನ್ನೋ ಪ್ರಯತ್ನಕ್ಕೆ ಹೋಗ್ಬೇಡಿ. ಕರ್ಮ ಯಾರನ್ನೂ ಬಿಡಲ್ಲ. ವಿಧಿ ಮೇಲೆ ನಂಬಿಕೆ ಇಟ್ಟು ಸುಮ್ಮನಾಗ್ಬಿಡೋಣ.